ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನ್ಯೂಸ್ ಕಾರ್ಕಳ ಕ್ರಿಯೇಟ್ ಮಾಡಿರ್ತಕ್ಕಂತಹ ವಿಶೇಷವಾಗಿರುವ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ಕಾರ್ಕಳ ಸರ್ಕಾರಿ ಆಸ್ಪತ್ರೆಯ ಒಬ್ಬರು ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಜ್ಯೋತ್ಸ್ನಾ ಅವರಿದ್ದಾರೆ. ಅವರ ಜೊತೆ ಕೂತು ಇವತ್ತು ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ತಮ್ಮ ಅನುಮತಿಯನ್ನು ಕೋರ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಮೇಡಮ್ ಜ್ಯೋತ್ಸ್ನಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹಳ ಸಂತೋಷ ಏನು ಅಂತ ಹೇಳಿದ್ರೆ, ಇಡೀ ಜಗತ್ತಿನಾದ್ಯಂತ ಇವತ್ತು ಕೊರೋನಾ ಬಹಳ ಘಾತಕವಾಗಿ ಎರಗ್ತಾ ಇರುವಾಗ ಕಾರ್ಕಳಕ್ಕೂ ಅದರ ಪರಿಣಾಮ ಆಗಿದೆ. ಕಾರ್ಕಳ ಸರ್ಕಾರಿ ಆಸ್ಪತ್ರೆ ಸನ್ನದ್ಧವಾಗಿ ಅದನ್ನ ಫೇಸ್ ಮಾಡಿ ಕಾಯ್ತಾ ಇದೆ. ಬಹಳ ಚೆನ್ನಾಗಿ ಅದನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ವೈದ್ಯರು ಡಾಕ್ಟರ್ ಜ್ಯೋತ್ಸ್ನಾ ಅವರು. ಅವರ ಅನುಭವಗಳನ್ನ ಕೇಳ್ತಾ ಮುಂದಕ್ಕೆ ಹೋಗೋಣ. ಅವರ ಜೊತೆಗೆ ಡಾಕ್ಟರ್ ತುಷಾರ್ ಅವರು, ಡಾಕ್ಟರ್ ಸುಜಿತ್ ಅವರು, ಡಾಕ್ಟರ್ ಅನಂತ್ ಕಾಮತ್ ಅವರು ಕೂಡ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಇವರನ್ನೆಲ್ಲ ನೆನಪಿಸಿಕೊಡ್ತಾ ಈ ಕಾರ್ಯಕ್ರಮವನ್ನ ಮತ್ತೆ ಸ್ವಾಗತ ಮಾಡ್ತಾ ಇದ್ದಾರೆ. ಮೇಡಮ್, ಡಾಕ್ಟರ್ ಜ್ಯೋತ್ಸ್ನಾ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸ್ವಾಗತ. ಸೊ ಕೋವಿಡ್ ಡ್ಯೂಟಿ ಅಂತ ಈಗ ಮಾಡ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ? ಟಫ್, ಬಹಳ ಟಫ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದೊಂಥರ ಹೊಸ ನಮನೆ ಡ್ಯೂಟಿ. ನಮ್ಗೆ ಯೂಶಲಿ ನಾವು ಹೇಗೆ ಮಾಡ್ತೇವೆ ಆ ಥರ ಇದ್ದಿಲ್ಲ. ಬೇರೆ ಥರ ಇದು ಕರೆಕ್ಟ್ ಆಗಿ ನಾವು ಪೇಷಂಟ್ ಒಟ್ಟಿಗೆ ತುಂಬಾ ಕ್ಲೋಸ್ ಆಗಿ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ನಮ್ಮ ಇದೆಲ್ಲ ಮೂಮೆಂಟ್ಸ್ ಎಲ್ಲ ರಿಸ್ಟ್ರಿಕ್ಷನ್ ಆಗಿಬಿಟ್ಟಿದೆ. ಮೊದಲಿನಾಗಿ ನಾವು ಕಾರ್ಡಿಯಲ್ ಆಗಿ ಪೇಷಂಟ್ ಒಟ್ಟಿಗೆ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಕಷ್ಟನೇ ಅಂತ, ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇದೆ. ನಮ್ಮ ಸೈಡಿಗೂ ಕಷ್ಟ, ಪೇಷಂಟ್ ಅವರ ಸೈಡಲ್ಲೂ ತುಂಬಾ 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 ಕಷ್ಟ ಅಂತ ಉಂಟು ನನಗೆ. ಹಿಂದೆ ಬಂದಿರ್ತಕ್ಕಂಥ ಸಾಕಷ್ಟು ಮಾರಕವಾದ ಕಾಯಿಲೆಗಿಂತ ಕೊರೋನಾ ಬಹಳ ಡಿಫರೆಂಟ್ ಅಂತ ನೀವು ಹೇಳ್ತಾ ಇದ್ರಿ. ಇದು ಹೇಗೆ ಡಿಫರೆಂಟ್ ಅಂತ ಹೇಳಿ? ಇಷ್ಟರವರೆಗೆ ನಾವು ಈ ತರ ಇಷ್ಟು ದೊಡ್ಡ ಮಟ್ಟಿನ ಪ್ಯಾಂಡಮಿಕ್ ನನ್ನ ಇದರಲ್ಲಿ ಸರ್ವಿಸ್ ಅಲ್ಲಿ ನಾನು ನೋಡ್ಲಿಲ್ಲ. ಸೊ ಬಂದಿದೆ, ಇದಕ್ಕಿಂತ ಮೊದಲು H1N1 ಇತ್ತು, ಸಾರ್ಸ್ ಇತ್ತು, ಮರ್ಸ್ ಇತ್ತು. ಬಟ್ ಇಷ್ಟು ದೊಡ್ಡ ಮಟ್ಟಿಗೆ ಪ್ಯಾಂಡಮಿಕ್ ಒಂಥರ ಒಂದು ಭಯಾನಕವಾದ ವಾತಾವರಣ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಇದೊಂಥರ ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ ನನಗೆ. ಬೇರೆ ವಾರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ ನೀವು. ಸಪೋಸ್ ಆಗಿ ಫಸ್ಟ್ ನಿಮ್ಗೆ ಕೋವಿಡ್ ವಾರ್ಡಿಗೆ ಫಸ್ಟ್ ಡ್ಯೂಟಿ ಹಾಕಿದಾಗ ಹೇಗೆ ಅನಿಸ್ತು? ಭಯ ಅನಿಸ್ತಾ? ಟೆನ್ಷನ್ ಆಯ್ತಾ? ಇಲ್ಲ, ಟೆನ್ಷನ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಫಸ್ಟಿಗೆ ನನಗೆ ಇವರು ನಮ್ಮ DC ಅವರು ಬಂದು, ಮಾನ್ಯ ಜಗದೀಶ್ ಅವರು ಬಂದು ನೀವು ಕೋವಿಡ್ ಡ್ಯೂಟಿ ಮಾಡ್ತೀರಾ ಅಂತ ಕೇಳುವಾಗ ನಾನು ಒಪ್ಪಿದೆ. ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ನಾವು ಎಷ್ಟೊಂದು ಕಮ್ಯುನಿಕೇಬಲ್ ಡಿಸೀಸ್ ಅನ್ನ ಫೇಸ್ ಮಾಡ್ಕೊಂಡೇ ಬಂದಿದ್ದೇವೆ. ನಾನು MBBS ಅಲ್ಲಿ ಇರುವಾಗ ಈ TB ಕಾಯಿಲೆ ತುಂಬಾ ಒಂದು ದೊಡ್ಡ ಮಟ್ಟಿಗೆ ಇತ್ತು. ಆಗ ಸ್ಯಾನಿಟೋರಿಯಂ, TB ಸ್ಯಾನಿಟೋರಿಯಂ ಅಂತ ಇತ್ತು. ಓಪನ್ ಕೇಸಸ್ ಎಲ್ಲ ಇರ್ತಿತ್ತು. ನಾವು ಹೋಗ್ತಿದ್ವಿ ವಾರ್ಡಿಗೆ. ಆಗ ನಮ್ಮಲ್ಲಿ ಮಾಸ್ಕ್ ಅದೆಲ್ಲ ಹಾಕುವ ಒಂದು ಪ್ರೊವಿಷನ್ನೇ ಇರಲಿಲ್ಲ. ಸೊ ಈ ಇದ್ರಲ್ಲಿ ನನಗೆ ಹೆದರಿಕೆ ಆಗಲಿಲ್ಲ. ಬಟ್ ಏನೋ ಒಂಥರ ವಿಚಿತ್ರ ಅನಿಸಿತು. ಯಾಕಂತ ಹೇಳಿದ್ರೆ ಪೇಷಂಟ್ ಅನ್ನು ಮುಟ್ಲಿಕ್ಕಿಲ್ಲ, ಪೇಷಂಟ್ ಹತ್ರ ಹೋಗಿ ನಾವು ಸ್ಟೆಪ್ ಇಟ್ಟು ನೋಡ್ಲಿಕ್ಕಿಲ್ಲ. ಸೊ ಅದೊಂಥರ ಹೇಗೆ ಎಕ್ಸಾಮಿನ್ ಮಾಡೋದು ಅಂತ ಹೇಳಿಕೊಂಡು ಒಂಥರ ಬೇರೆ ವಿಚಿತ್ರ ಭಾವನೆ ಬಂದಿತ್ತು. ಬೇರೆ ವಾರ್ಡ್ಗಳಿಗೆ ಕಂಪೇರ್ ಮಾಡಿದ್ರೆ ಕೋವಿಡ್ ವಾರ್ಡ್ ತುಂಬಾ ಡಿಫರೆಂಟ್ ಆಗಿರ್ತದೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್. ನಾವು ಈಗ ಬೇಕಾದಾಗೆ ಹೋಗ್ತೀವಿ. ಈ ವಾರ್ಡ್ ಅಲ್ಲಿ ಏನಾದ್ರೂ ಪೇಷಂಟ್ಗೆ ತೊಂದರೆ ಆಯ್ತು ಅಂತ ಹೇಳಿದ್ರೆ ಕೂಡಲೇ ಹೋಗ್ಬೋದು, ನಮಗೆ ಪೇಷಂಟ್ ಅನ್ನು ನೋಡ್ಬೋದು. ಇಲ್ಲಿ ಕೊರೋನಾ ವಾರ್ಡ್ ಅಂತ ಹೇಳಿದ್ರೆ ಅಲ್ಲಿ ಪೇಷಂಟ್ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರೆ ನಾವು PP ಕಿಟ್ ಹಾಕೊಂಡು ಅದೆಲ್ಲ ಹಾಕ್ಲಿಕ್ಕೆ ನಮ್ಗೊಂದು ಮಿನಿಮಮ್ 10-15 ಮಿನಿಟ್ಸ್ ಬೇಕಾಗುತ್ತೆ. ಅದನ್ನು ಹಾಕೊಂಡು ಇಲ್ಲಿದ್ದು ನಿಮ್ಗೆ ಇದು ವೆದರ್ ಗೊತ್ತುಂಟು ಹೇಗಿದೆ ಅಂತ ಹೇಳಿ, ತುಂಬಾ ಹಾಟ್ ಇದೆ. ಸೊ ಆ ರೂಮ್ ಒಳಗೆ ಹೋಗುವಾಗ ಒಂದು 5 ನಿಮಿಷ ನಮಗೆ ನಿಲ್ಲಿಕ್ಕೆ ಆಗುದಿಲ್ಲ. PP ಕಿಟ್ ಒಳಗೆ ಅಷ್ಟು ಬೆವರಿ ಹೋಗ್ತದೆ ನಮಗೆ. ಆ ಶೆಕೆಯಲ್ಲಿ, ಆ ಬಿಸಿಯಲ್ಲಿ ಒಂದು 5 ಮಿನಿಟ್ಸ್ ಇರುವಾಗ ನಮಗೆ ಉಸಿರು ಕಟ್ಟಿ ಹೋಗ್ತದೆ. ಸೊ ಆ ಅದೊಂದು ತುಂಬಾ ಕಷ್ಟವಾದ ಒಂದು ಎಕ್ಸ್ಪೀರಿಯನ್ಸ್. ಸೊ ಅದೊಂದು ವಾರ್ಡಿನ ಡಿಫ್ರೆನ್ಸ್. ಮತ್ತೆ ನಮಗೆ ಆ ಮೂಮೆಂಟ್ ಇದಿಲ್ಲ, ಸುಲಭ ಇಲ್ಲ, ತುಂಬಾ ರೆಸ್ಟ್ರಿಕ್ಟೆಡ್ ಮೂಮೆಂಟ್. ಲೆಕ್ಕದಲ್ಲಿ ಹೋಗುದು, ನಾವು ಒಂದ್ಸತಿ ಹೋಗ್ಬೋದು, ಸಿಸ್ಟರ್ಸ್ನವ್ರು ಒಂದು 2 ಸತಿ 3 ಸತಿ ವಿಸಿಟ್ ಮಾಡ್ಬೋದು ಪೇಷಂಟ್ ಅನ್ನ. ಸೊ ಬೇಕಾದಾಗೆ ಹೋಗಿ ಬರುವಾಗೇ ಇಲ್ಲ.
ಸೊ ಇದೊಂಥರ ಡಿಫ್ರೆಂಟ್, ಬೇರೆ ವಾರ್ಡ್ಗಿಂತ ಕೋವಿಡ್ ವಾರ್ಡ್ ತುಂಬ ಡಿಫ್ರೆಂಟ್ ಆಗಿದೆ. ಹೌದು, ಬೇರೆ ಪೇಷಂಟ್ಗಿಂತ ಕೋವಿಡ್ ಪೇಷಂಟ್ಸ್ ತುಂಬಾ ಡಿಪ್ರೆಸ್ ಆಗಿರ್ತಾರೆ, ಅವ್ರು ತುಂಬಾ ಟೆನ್ಸ್ ಆಗಿರ್ತಾರೆ, ಅವ್ರ ನೋವನ್ನು ಯಾರ ಹತ್ರ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ, ರಿಲೇಟಿವ್ಸ್ ಯಾರು ಹತ್ತಿರ ಇರೋದಿಲ್ಲ, ಅವರ ಮೈಂಡ್ ಸೆಟ್ಗಳು ಹೇಗಿರುತ್ತಾರೆ. ಇದೇ ಮೈಂಡ್ ಸೆಟ್. ನಮ್ಗೆ ಈಗ ನೋಡಿ, ನಾವು ಒಂದು ಸಣ್ಣ ಕಾಯಿಲೆ ಬಂದ್ರೆ, ಒಂದು ಶೀತ ಜ್ವರ ಬಂದ್ರು ನಮ್ಗೆ ಯಾರಾದ್ರೂ ನಮ್ಮ ಸಂಬಂಧಿಗಳು, ನಮ್ಮ ಪ್ರೀತಿ ಮಾಡೋರು ನಮ್ಮ ಹತ್ರ ಇರ್ಬೇಕು. ಆಗ ಹತ್ರ ಇದ್ರೆ ಒಂದೇನೋ ಸಮಾಧಾನ, ಖುಷಿ ಆಗುತ್ತೆ, ಬೇಗ ಗುಣ ಸಹ ಆಗ್ತದೆ. ನಾವು ಯಾರಾದ್ರೂ ನಮ್ಗೆ ನಮ್ಮನ್ನ ಇಷ್ಟಪಡುವವರು ನಾವು ನಮ್ಮ ಹತ್ರ ಇದ್ರೆ ಮಾಮೂಲಿ ಶೀತ ಜ್ವರ. ಸೊ ಈ ಟೈಮಲ್ಲಿ ಇವರು ಒಬ್ಬರೇ ಇರಬೇಕು, ಅವರೊಟ್ಟಿಗೆ ಅಟೆಂಡರ್ಸ್ ಬಿಡುದಿಲ್ಲ, ನಾವು ಒಬ್ಬರೇ ನಿಲ್ಬೇಕಾಗ್ತದೆ. ಅದು ಒಂಥರ ಈ ವಾತಾವರಣ ಸಹ ಒಂಥರ ಹೇಗೆ ಅಂತ ಗೊತ್ತಿಲ್ಲ ನನಗೆ, ಒಂಥರ ಭಯಾನಕವಾದ ಒಂದು ಚಿತ್ರಣ ಮಾಡಿಟ್ಟಿದ್ದಾರೆ. ಸೊ ಅದು ಎಲ್ಲಿಂದ ಶುರು ಆಯ್ತು ಹೇಗೆ ಅಂತ ಗೊತ್ತಿಲ್ಲ. ಅದರಿಂದಾಗಿ ಅವ್ರು ಇನ್ನೂ ಭಯ ಪಟ್ಟಿರ್ತಾರೆ. ಒಂದು ಅವರಿಗೆ ಭಯ ಇರುತ್ತೆ, ಏನಪ್ಪ ಇದು ಕಾಯಿಲೆ ನನಗೆ ಬಂತ, ನನಗೆ ಯಾಕೆ ಬಂತು ಅಂತೇಳಿ. ಅಲ್ಲಿ ಒಬ್ಬರೇ ಇರಬೇಕಾಗ್ತದೆ, ಯಾರೋ ಹೊಸೊಬ್ರೊಟ್ಟಿಗೆ. ಈಗ ನಮ್ಗೆಲ್ಲ ಆದ್ರೆ ಪರವಾಗಿಲ್ಲ, ನಾವು ಹಾಸ್ಟೆಲಲ್ಲಿ ಇದ್ವಿ, ಬೇರೆ ಬೇರೆ ಜನರೊಟ್ಟಿಗೆ ಮಿಂಗಲ್ ಆಗಿ ಗೊತ್ತಿರ್ತದೆ. ಈ ನೀವು 60 ವರ್ಷ ಪ್ರಾಯ 70 ವರ್ಷ ಪ್ರಾಯದವರನ್ನ ಕರ್ಕೊಂಡೋಗಿ ಒಂದು ಯಾರೋ 4 ಜನರ ಮಧ್ಯೆ ಇಟ್ರೆ ಯಾವತ್ತೂ ಅವ್ರು ಮನೆ ಬಿಟ್ಟು ಹೊರಗೆ ಹೋಗದೆ ಇರುವವರು. ಸೊ 4 ಜನ ಗುರ್ತ ಇಲ್ಲದವರ ಮಧ್ಯೆ ಇಟ್ಟರೆ ಅವರಿಗೆ ಒಂಥರ ಮನಸ್ಸಿಗೆ ಬೇಸರ ಆಗ್ತದೆ, ಖಿನ್ನತೆ ಆಗ್ತದೆ. ಕೌನ್ಸಿಲಿಂಗ್ ಈಸ್ ಅ ವೆರಿ ಬಿಗ್ ಪಾರ್ಟ್. ಸೈಕಲಾಜಿಕಲ್ ಅಂತ ಹೇಳ್ತೇನೆ, ಸೈಕ್ಯಾಟ್ರಿ ಹೇಳೋದಿಲ್ಲ. ಸೈಕಲಾಜಿಕಲ್ ಕೌನ್ಸಿಲಿಂಗ್ ಇಸ್ ಅ ವೆರಿ ಬಿಗ್ ಪಾರ್ಟ್ ಇನ್ ದಿಸ್ ಟ್ರೀಟ್ಮೆಂಟ್, ಕೊರೋನಾದ್ದು ಟ್ರೀಟ್ಮೆಂಟ್ ಅಲ್ಲಿ. ಹೌದು, PPE ಕಿಟ್ ಹಾಕೊಂಡು 6 hours 7 hours ಡ್ಯೂಟಿ ಮಾಡೋದು ಬಹಳ ಕಷ್ಟ ಅಲ್ಲ? 6 hours 7 hours ನಮ್ಗೆ ಈಗ ಇಲ್ಲ ನಮ್ಮ ಇದರಲ್ಲಿ, ಯಾಕಂತ ಹೇಳಿದ್ರೆ ನಮ್ದು ಇನ್ನು ICU ಸೆಟಪ್ ಆಗಲಿಲ್ಲ. ಸೊ ಖಾಲಿ ವಾರ್ಡ್ ಅಲ್ಲಿ. ಸೊ ನಾವು ರೌಂಡ್ಸ್ ಮಾಡುವಾಗ PPE ಕಿಟ್ ಹಾಕಿ ಹೋಗ್ತೇವೆ. ನಮಗೆ ಒಂದು 1/2 hour 45 minutes ಅಲ್ಲಿ ನಮ್ದು ರೌಂಡ್ಸ್ ಆಗ್ತದೆ. ಅಷ್ಟರಲ್ಲಿ ನಾವು ಹೊರಗೆ ಬಂದ್ಬಿಡ್ತೇವೆ. ಸೊ ಇನ್ನು ನಮ್ದು ICU ಇನ್ನೊಂದು ವಾರ 10 ದಿನದಲ್ಲಿ ICU ಸ್ಟಾರ್ಟ್ ಆಗ್ತದೆ. ಸೊ ಆಗ ನಮ್ದು ಹಾಗೆ ಬರ್ತದೆ, 6 hours ಕಂಟಿನ್ಯೂಸ್ PPE ಕಿಟ್ ಹಾಕಿ ಕುತ್ಕೊಳ್ಬೇಕಾಗ್ತದೆ. ಸೊ ಅವಾಗ ಹೇಗಾಗ್ತದೆ ನೋಡ್ಬೇಕು. PPE ಕಿಟ್ ಹಾಕೊಂಡ್ರು ಕೂಡ ನಾವು ಎಕ್ಸ್ಪೋಸ್ ಆಗ್ತಾ ಇರ್ತೇವೆ ಅಂತ. ಎಕ್ಸ್ಪೋಸ್ ಆಗೋದು ತುಂಬಾ ಮಿನಿಮಲ್. PPE ಕಿಟ್ ಹಾಕಿದ್ರೆ ಕರೆಕ್ಟ್ ಆಗಿ ಹಾಕೊಂಡಿದ್ರೆ ಅದು ಫುಲ್ ಪ್ರೊಟೆಕ್ಷನ್ ಕೊಡ್ತದೆ ನಮಗೆ. ಸೊ ನಮಗೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು, ಫುಲ್ ಪ್ರೊಟೆಕ್ಷನ್ ಕೊಡ್ತದೆ ನಮಗೆ. ಸೊ ಹಾಗೇನಿದಿಲ್ಲ, ನಾವು ಮಾತ್ರ ಕರೆಕ್ಟಾಗಿ ಹಾಕಿರ್ಬೇಕು. ಅದರ ಯೂಸೇಜ್ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು, ಹೇಗೆ ಹಾಕಬೇಕು, ಹೇಗೆ ತೆಗಿಬೇಕು, ಆ ಥರದ್ದೆಲ್ಲ ಇದ್ರೆ ಪ್ರಾಬ್ಲಮ್ ಇಲ್ಲ. ಹೌದು, ಕೊರೋನಾದಲ್ಲಿ ಈಗ 2 ರೀತಿ ಕೊರೋನಾ ನೀವು ನೋಡ್ತಾ ಇದ್ದೀವಿ ನೋಡಿ, ಸಿಂಪ್ಟಮ್ಯಾಟಿಕ್ ಮತ್ತು ಎಸಿಂಪ್ಟಮ್ಯಾಟಿಕ್ ಅಂತ ಹೇಳಿ. ಎರಡನ್ನೂ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತಿರೋದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಡಿಫ್ರೆನ್ಶಿಯೇಟ್? ಹೌದು, ಎಸಿಂಪ್ಟಮ್ಯಾಟಿಕ್ ಪೇಷಂಟ್ ಹೆಲ್ದಿಯಾಗಿರ್ತಾರೆ. ಸೊ ಟ್ರೀಟ್ಮೆಂಟ್ ಏನು ಅವ್ರಿಗೆ ಜಾಸ್ತಿ ಬೇಕಾಗಿರೋದಿಲ್ಲ. ಕೌನ್ಸಿಲಿಂಗ್ ಮಾಡ್ತೇವೆ, ಮಾಮೂಲಿ ನಿಮ್ಮ ಇಮ್ಯೂನ್ ಬೂಸ್ಟರ್ಸ್ ಅಂತ ನಾವೇನು ಹೇಳ್ತೇವೆ ಟ್ರೀಟ್ಮೆಂಟ್, ಅದನ್ನು ಕೊಟ್ಟಿರ್ತೇವೆ ನಾವು. 10 days ಇಲ್ಲಿ ಇಟ್ಟು ಅಡ್ಮಿಷನ್ ಮಾಡಿ 10th day ನಾವು ಡಿಸ್ಚಾರ್ಜ್ ಮಾಡ್ತೇವೆ. ಸಿಂಪ್ಟಮ್ಯಾಟಿಕ್ ಅಂತ ಹೇಳಿದರೆ ಅವರಿಗೆ ಸ್ವಲ್ಪ ಜಾಸ್ತಿ ಕೇರ್ ಕೊಡಬೇಕಾಗುತ್ತೆ. ಕೆಲವೆಲ್ಲ ಅವ್ರದ್ದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಬೇಕಾಗುತ್ತೆ. ಟ್ರೀಟ್ಮೆಂಟ್ ಸ್ವಲ್ಪ ವೇರಿಯೇಷನ್ ಬರ್ತದೆ. ಇಂಜೆಕ್ಷನ್ಸ್ ಎಲ್ಲ ಬೇಕಾಗುತ್ತೆ ಅವರಿಗೆ, ಆ್ಯಂಟಿವೈರಲ್, ಆ್ಯಂಟಿಬಯೋಟಿಕ್ಸ್ ಅದೆಲ್ಲ ಹಾಕಬೇಕಾಗ್ತದೆ. ಕೆಲವೊಮ್ಮೆ ಇದೆಲ್ಲ IV ಫ್ಲೂಯಿಡ್ಸ್ ಅದೆಲ್ಲ ಬೇಕಾಗುತ್ತೆ ಅವರಿಗೆ. ಎಸಿಂಪ್ಟಮ್ಯಾಟಿಕ್ ಆದರೆ ನಿಮಗೆ ಅಂಥದ್ದೇನು ಕಷ್ಟ ಇಲ್ಲ ಟ್ರೀಟ್ ಮಾಡಲಿಕ್ಕೆ. ಸ್ವಲ್ಪ ಸೈಕಲಾಜಿಕಲ್ ಸಪೋರ್ಟ್, ಇಮ್ಯೂನ್ ಬೂಸ್ಟರ್ಸ್ ಕೊಟ್ಟರೆ ಸಾಕಾಗುತ್ತದೆ. ಒಳ್ಳೆ ಫುಡ್, 60 ವರ್ಷ 65 ವರ್ಷ ಆದವರು ಕೂಡ ಇಲ್ಲಿ ಗುಣವಾಗಿ ಹೋಗಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಾ? ನಮ್ದು 80-85 ವರ್ಷದವರು ಸಹ ಇಲ್ಲಿ ಅಡ್ಮಿಟ್ ಆಗಿ ಗುಣ ಆಗಿದ್ದಾರೆ. ಒಂದು 6 ತಿಂಗಳದ್ದು ಮಗು ಇತ್ತು, 7 ತಿಂಗಳ ಮಗು ಇತ್ತು, ಇಲ್ಲಿ ಅಡ್ಮಿಟ್ ಆಗಿದ್ರು, ಗುಣ ಆಗಿ ಹೋಗಿದ್ದಾರೆ. 85 years ಇದ್ದು 2-3 ಜನ ಇದ್ರು. 70 yearsಗಿಂತ ಮೇಲೆ ಅವರೊಂದು 5-6 ಜನ ಇಲ್ಲಿ ಅಡ್ಮಿಟ್ ಆಗಿ ಗುಣ ಆಗಿ ಹೋಗಿದ್ದಾರೆ. ಇದು ಕೋಮಾಬಿಲಿಟೀಸ್ ಅಂತ ಹೇಳಿದ್ರೆ ಡಯಾಬಿಟಿಕ್ ಪೇಷಂಟ್, ಹೈಪರ್ ಟೆನ್ಷನ್, ಹೈಪೋಥೈರಾಯ್ಡಿಸಮ್ ಅಂತ ರೋಗಿಗಳು ಕೋವಿಡ್ ಬಂದು ಇಲ್ಲಿ ಅಡ್ಮಿಟ್ ಆಗಿ ಗುಣಮುಖರಾಗಿ ಹೋಗಿದ್ದಾರೆ. ಸೊ ಅದು ದೇವರ ಗಾಡ್ಸ್ ಗ್ರೇಸ್. ಬೇರೆ ಕಡೆ ಆಗಿರೋದಕ್ಕಿಂತ ಈಗ ಬೇರೆ ಜಿಲ್ಲೆಯ ಹೊರಗಡೆ ಆಗಿರೋದಕ್ಕಿಂತ ಕೂಡ ಕಾರ್ಕಳ ತುಂಬಾ ಸೆಕ್ಯೂರ್ಡ್ ಆಗಿದೆ, ಇವರಿಗೆ ತುಂಬಾ ಸೇಫ್ ಆಗಿದೆ. ಏನ್ ಎಕ್ಸ್ಟ್ರಾ ಮೆಷರ್ ಗೊತ್ತಾಗಿದ್ದೀವಿ? ಎಕ್ಸ್ಟ್ರಾ ಮೆಷರ್ಸ್ ಏನ್ ತಗೊಳ್ತಾ ಇಲ್ಲ.
ಸೊ ಮಾಮೂಲಿನೇ, ಬೇರೆ ಕಡೆಗೆ ಇದು ಮಾಡ್ತಾ ಇದ್ದೇವೆ, ನಾವು ಹಾಗೆ ಮಾಡ್ತಾ ಇದ್ದೇವೆ, ಎಕ್ಸ್ಟ್ರಾ ಮೆಷರ್ಸ್ ಅಂತ ಇರ್ತಾ ಇಲ್ಲ. ಹೌದು. ಬಟ್ ನಮ್ಮ ತುಂಬಾ ಎಕ್ಸ್ಟ್ರಾ ಕೇರ್ ಬೇಕಾಗ್ತದೆ, ಅವರಿಗೆ ಕನ್ಸಿಡರೇಷನ್ ಬೇಕಾಗ್ತದೆ. ಕೇರ್ ಉಂಟು. ನಮ್ಮ ಸ್ಟಾಫ್ ನರ್ಸ್ ಎಲ್ಲ ತುಂಬಾ ಒಳ್ಳೆ ಇದ್ದಾರೆ. ಕೋವಿಡ್ಗೆ ಅಂತ ಹೇಳಿಕೊಂಡು ಒಂದು 8 ಜನ ಸ್ಟಾಫ್ ನರ್ಸ್ ಬಂದಿದ್ದಾರೆ. ಸಣ್ಣ ಮಕ್ಕಳು, ಸಣ್ಣ ಹುಡುಗಿಯರು, ಈಗ ಜಸ್ಟ್ ಪಾಸ್ ಆಗಿ ಬಂದಿದ್ದಾರೆ. ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಹೇಳಬೇಕು, ಯಾರಾದರೂ ಕೋವಿಡ್ ವಾರ್ಡಿಗೆ ಹೋಗ್ಲಿಕ್ಕೆ ತುಂಬಾ ಹೆದರ್ತಾರೆ. ಬಟ್ ಇವರು ತಾನು ಡ್ಯೂಟಿ ಮಾಡ್ತಾರೆ ಅಂತ ಎದುರು ಬಂದಿದ್ದಾರೆ. ಅವರು ದಿನಕ್ಕೆ 3 ಸತಿ ಹೋಗಿ ವಿಸಿಟ್ ಮಾಡ್ತಾರೆ ಪೇಷಂಟ್ಸ್ ಅನ್ನ. 3 ಸತಿ ಹೋಗಿ ವಿಸಿಟ್ ಮಾಡಿ ಪೇಷಂಟ್ ಇದು ಆಕ್ಸಿಜನ್ ಸ್ಯಾಚುರೇಷನ್, BP, ಪಲ್ಸ್, ಟೆಂಪರೇಚರ್ ಎಲ್ಲ ಚೆಕ್ ಮಾಡ್ತಾರೆ. ಹಾಗೆ ಏನಾದರೂ ಮಧ್ಯದಲ್ಲಿ ಕಾಲ್ ಬಂತು ಹೇಳಿದ್ರೆ ಪುನಃ PP ಕಿಟ್ ಹಾಕಿ ಆ ಪೇಷಂಟ್ ಅನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಸೊ ದಿಸ್ ಇಸ್ ರಿಯಲಿ ಗ್ರೇಟ್ ಅಲ್ಲ, ಬಹಳ ಅದ್ಭುತ. ಅದೇ ರೀತಿಯಾಗಿ ನಿಮ್ಮ ಸ್ಟಾಫ್ ನರ್ಸ್ಗಳಾಗಿರ್ತಕ್ಕಂತಹ ಪದ್ಮಾವತಿ, ನಯನ, ಆಮೇಲೆ ಪಾವನ, ಆಮೇಲೆ ಪ್ರತಿಮಾ, ಮೋಹಿನಿ, ಜಯಲಕ್ಷ್ಮಿ ಮತ್ತು ಸುನೀತಾ, ಇವರನ್ನು ವಿಶೇಷವಾಗಿ ನಾನು ನೆನಪು ಮಾಡ್ಕೊಳ್ತೇನೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪದ್ಮಾವತಿ, ಸಿಸ್ಟರ್ ಪದ್ಮಾವತಿ ಅವರು ನಮ್ಮ ಮೇಟ್ರನ್ ಆಗಿದ್ದಾರೆ. ಅವರಿಗೂ ಆರೋಗ್ಯ ಅಷ್ಟು ಸರಿ ಇಲ್ಲ, ಆದ್ರೂ ಅವರು ಬೆಳಿಗ್ಗೆ ಒಂದು 24 ಗಂಟೆನೇ ಹೇಳ್ಬೋದು. ನಾನು ಯಾವಾಗ ಕಾಲ್ ಮಾಡಿ ಅವ್ರು ರಿಸೀವ್ ಮಾಡ್ತಾರೆ, ಏನೇ ಕೆಲಸ ಹೇಳಿ ಅವರು ಇಲ್ಲ ಅಂತ ಮಾಡೋದಿಲ್ಲ. ಸೊ ಎಲ್ಲ ಅವರ ಇದರಲ್ಲಿದೆ, ಎಲ್ಲ ಹ್ಯಾಂಡಲ್ ಮಾಡಿಕೊಂಡು ಹೋಗ್ತಾರೆ ಅವರು. ಖಾಲಿ ಕೋವಿಡ್ ಅಂತಲ್ಲ, ನಾನ್ ಕೋವಿಡ್ ಬೇರೆ ಡ್ಯೂಟೀಸ್ ಇದೆ ಅವರಿಗೆ. ಬಟ್ ಅದನ್ನೊಂದು ಬ್ಯಾಲೆನ್ಸ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಟ್ಸ್ ರಿಯಲಿ ಗ್ರೇಟ್. ಹೌದು. ಈಗ ಬೇರೆ ಕಡೆ ಆಗಿರ್ತಕ್ಕಂಥ ಘಟನೆ ನೋಡುವಾಗ ಡಾಕ್ಟರ್ಗಳಿಗೆ ಕೂಡ ಕೋವಿಡ್ ಬಂದಿರತಕ್ಕಂಥದ್ದು, ನರ್ಸ್ಗಳು ಕೋವಿಡ್ ಬಂದಿರತಕ್ಕಂಥದ್ದು, ಇಲ್ಲಿ ಯಾವ ಮೆಷರ್ ತಗೊಂಡಿದ್ದೀರಿ? ಸೊ ನಾವು ಪ್ರಿಕಾಷನ್ಸ್ ತಗೊಳ್ತಾ ಇದ್ದೇವೆ. ವಾರ್ಡಿಗೆ ಹೋಗುವಾಗ ಅದೇ ನಾನು ಹೇಳಿದೆ, PP ಕಿಟ್ ಹಾಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ನಾವು ಕ್ಲಿನಿಕಲ್ಲಿ ನಮ್ಮ OPD ಅಲ್ಲಿ ಕುತ್ಕೊಂಡು ಪೇಷಂಟ್ ನೋಡುವಾಗ ಸಹ ಕೇರ್ ತಗೊಳ್ತೇವೆ. ಆದಷ್ಟು ಯಾರಿಗೆ ರಿಯಲಿ ನಾವು ಇದು ಮಾಡ್ಬೇಕಾ, ಏನಪ್ಪ ನೋಡ್ಬೇಕಾ ಕರೆಕ್ಟಾಗಿ, ಅವರನ್ನು ಕರೆಕ್ಟಾಗಿ ಇದು ಮಾಡಿ ನೋಡ್ತೇವೆ. ಇಲ್ಲದಿದ್ರೆ ಸಿಂಪಲ್ ಟೆಸ್ಟ್, BP, ಶುಗರ್ ಆ ಥರದ್ದೆಲ್ಲ ಟೆಸ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಕುತ್ಕೊಳ್ಳುವಾಗ ಸಹ ನಾವು ಮಾಸ್ಕ್ ಹಾಕಿರ್ತೇವೆ, 3 ಲೇಯರ್ ಮಾಸ್ಕ್ ಹಾಕಿರ್ತೇವೆ, ಗ್ಲೌಸ್ ಹಾಕಿರ್ತೇವೆ, ಮತ್ತೆ ನಮ್ಮ ಹ್ಯಾಂಡ್ ಸ್ಯಾನಿಟೈಸಿಂಗ್ ಟೆಕ್ನಿಕ್, ಎವ್ರಿ ಪೇಷಂಟ್ ಬಂದು ಹೋದ ಮೇಲೆ ಹ್ಯಾಂಡ್ ಸ್ಯಾನಿಟೈಸಿಂಗ್ ಮಾಡೋದು, ಹ್ಯಾಂಡ್ ವಾಶ್ ಟೆಕ್ನಿಕ್ಸ್, ಸೊ ಪದೇ ಪದೇ ಕೈ ತೊಳೆಯುವಂಥದ್ದು. ಸೊ ಇದೆ ಬೇಸಿಕ್ ಮೆಷರ್ಸ್, ಮತ್ತೆ ಬೇರೆ ಎಕ್ಸ್ಟ್ರಾ ಏನು ಮಾಡ್ತಾ ಇಲ್ಲ. ದೇವರ ದಯೆಯಿಂದ ಯಾರು ಈಗ ಸದ್ಯಕ್ಕೆ ಪಾಸಿಟಿವ್ ಬರಲಿಲ್ಲ. ತುಂಬಾ ಗ್ರೇಟ್ ಅಂತ ನಾವು ಇದು ಗಾಡ್ಸ್ ಇದೆ ಅಂತಾನೆ ನಾನು ಭಾವಿಸ್ತೇನೆ. ಕರ್ನಾಟಕ ಗವರ್ಮೆಂಟ್ ಏನ್ ಮಾಡ್ತು ಅಂತ ಹೇಳಿದ್ರೆ, ಸಾಕಷ್ಟುಗಳ ಸಂಖ್ಯೆನ ಜಾಸ್ತಿ ಮಾಡ್ತಾ ಹೋಗಿ ಇಷ್ಟು ಮಾಡ್ಲೇಬೇಕು ಅಂತ ಹೇಳಿ. ಹೀಗೆ ಜಾಸ್ತಿ ಆದ ಹಾಗೆ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ? ಟೆಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಈಗ? ಹಾಗೆ ಅಲ್ಲ, ಅದು ಸಂಖ್ಯೆ ಜಾಸ್ತಿ ಇರೋದ್ರಿಂದನೇ ನಾವು ಟೆಸ್ಟ್ ಈಗ ನಾವು ಫಸ್ಟ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಫಸ್ಟ್ ಟೆಸ್ಟ್ ಮಾಡ್ತೇವೆ, 100 ಟೆಸ್ಟ್ ಮಾಡ್ತೇವೆ. 100 ಟೆಸ್ಟ್ ಅಲ್ಲಿ ನಮ್ಗೆ ಎಷ್ಟು % ಪಾಸಿಟಿವ್ ಬರ್ತದೆ ಅಂತ ನೋಡ್ತಾರೆ ಅದನ್ನು. ಸೊ 10%, 20%, ಅಥವಾ 1%, 2%. ಸೊ ಮಿನಿಮಮ್ ಇದ್ರೆ ನಾವು ಟೆಸ್ಟ್ ಅನ್ನು ಕಮ್ಮಿ ಮಾಡ್ತೇವೆ. ಜಾಸ್ತಿ ಆಗ್ತಾ ಹೋದಾಗೆ ಟೆಸ್ಟ್ ಜಾಸ್ತಿ ಮಾಡ್ತೇವೆ ನಾವು. ಸೊ ನೀವು ಟೆಸ್ಟ್ ಜಾಸ್ತಿ ಮಾಡೋದ್ರಿಂದ ಅದು ಕೇಸ್ ಜಾಸ್ತಿ ಅಂತ ಅಲ್ಲ, ಕೇಸ್ ಜಾಸ್ತಿ ಇರೋದ್ರಿಂದ ನಾವು ಟೆಸ್ಟ್ ಜಾಸ್ತಿ ಮಾಡ್ಬೇಕಂತ. ಸಣ್ಣ ಪ್ರಶ್ನೆ ಕೇಳ್ತೇನೆ ಮೇಡಮ್, ಅದು ಟೆಸ್ಟ್ ಮಾಡುವೊಮ್ಮೆ ಪಾಸಿಟಿವ್ ಬರೋದೊಮ್ಮೆ ನೆಗೆಟಿವ್ ಬರುವಂತದ್ದು, ಇದೆಲ್ಲ ಆಗುತ್ತಾ ಅಂತ ಹೇಳಿ ಸಾಧ್ಯ ಆಗುತ್ತಾ? ಇದು ಫಾಲ್ಸ್ ಪಾಸಿಟಿವ್ ನೀವು ಹೇಳ್ತಾ ಇದ್ದೀರಾ? ಹೌದು, ಒಂದ್ಸಲ ಪಾಸಿಟಿವ್ ಬರ್ತದೆ, ಸೆಕೆಂಡ್ ಟೈಮ್ ಮಾಡುವಾಗ ನೆಗೆಟಿವ್ ಬರ್ತದೆ. ಈ ಟೆಸ್ಟ್ಗಳನ್ನು ನಂಬುವುದಾ ನಾವು ಅಂತ ಹೇಳಿ? ನಿಮ್ದು RT-PCR 100%. ಯಾಕಂದ್ರೆ ಅದು ವೈರಲ್ ಜೀನ್ಸ್ ಮೇಲೆ ಇದಾಗಿರುವಂತದ್ದು, ಡಿಪೆಂಡ್ ಆಗಿರುವಂತ. ಬಟ್ ಬಂದಂತ ಹೇಳಿದ್ರೆ ವೈರಸ್ ಸತ್ತಿದ್ಯಾ ಬದುಕಿದ್ಯಾ ಅದೊಂದು ನಮ್ಗೆ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ RT-PCR ಟೆಸ್ಟ್ ಇಂದ. ಬಟ್ ಖಂಡಿತ ವೈರಲ್ ಕಣ ಇದೆಯಲ್ಲ, ಒಂದು ಸ್ವಲ್ಪ ಇದ್ರೂ ಅದು ಟೆಸ್ಟ್ ಮಾಡ್ತದೆ, ನಿಮ್ಮ RT-PCR ಟೆಸ್ಟ್ ಏನಿದೆಯಾ. ಬಟ್ ಡೆಡ್ ವೈರಸ್ ಬದುಕಿದ್ಯಾ ಅಂತ ನಮ್ಗೆ ಅದು ಡಿಟೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ದಟ್ ಈಸ್ 100% ಇದು. ಬಟ್ ಈಗದ್ದು ಬಂದಿರುವ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಏನಿದೆಯಾ, ಅದು ಕೆಲವೊಮ್ಮೆ ನೆಗೆಟಿವ್ ಅಂತ ತೋರಿಸ್ತದೆ. ನೆಗೆಟಿವ್ ತೋರಿಸಿದ್ರು ನಮಗೆ ಇಲ್ಲಿ ಆಂಟಿಜೆನ್ ಡಿಟೆಕ್ಟ್ ಆಗದೇ ಇರ್ಬೋದು. ಸೊ ಅಂಥವರು ನೀವು RT-PCR ಮಾಡುವಾಗ ಪಾಸಿಟಿವ್ ಬರುವ ಚಾನ್ಸಸ್ ಉಂಟು. ಬಟ್ ಪಾಸಿಟಿವ್ ಬಂದದ್ದು ನೆಗೆಟಿವ್ ಬರುವ ಚಾನ್ಸಸ್ ಕಮ್ಮಿ. ಸೊ ಫಾಲ್ಸ್ ನೆಗೆಟಿವ್ ಇರೋದಿಲ್ಲ.
ಸಾರಿ ಪಾಸಿಟಿವ್ ಇರೋದಿಲ್ಲ. ಹೌದು 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 ಹೌದು. ಮುಖ್ಯವಾಗಿ ಅವರಲ್ಲಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋದು ಬಹಳ ಇಂಪಾರ್ಟೆಂಟ್. ಮೆಡಿಸಿನ್ಸ್ ನೀವು ಹೇಗೂ ಹಾಕ್ತೀರ ಅವರಿಗೆ, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ? ಬ್ಯಾಲೆನ್ಸ್ಡ್ ಡಯಟ್ ಅಷ್ಟೇ. ಬ್ಯಾಲೆನ್ಸ್ ಡಯಟ್ ನಿಮ್ಮ ವೆಜಿಟೇಬಲ್ಸ್, ಸೀರಿಯಲ್ಸ್, ಫ್ರೂಟ್ಸ್ ಅದನ್ನ ಕರೆಕ್ಟ್ ಆಗಿ ತಗೊಂಡು, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಇಷ್ಟೇ. ಇದನ್ನ ನೀವು ಬ್ಯಾಲೆನ್ಸ್ ಆಗಿ ತಗೊಂಡ್ರೆ ಅದೇ ನಿಮ್ಗೆ ಅವರಿಗೆ ಸ್ಪೆಷಲ್ ಫುಡ್ಗಳನ್ನ ಕೊಡ್ಬೇಕಾಗುತ್ತಾ? ಮಾಮೂಲಿ ಅವರಿಗೋಸ್ಕರ ಸ್ಪೆಷಲ್ ಫುಡ್ ಇದೆ. ಅದಕ್ಕೆ ಒಂದು ಡಯಟ್ ಚಾರ್ಟೇ ಮಾಡಿದ್ದೇವೆ ನಾವು. ಬೆಳಿಗ್ಗೆ ಏನು ಕೊಡಬೇಕು, ಎಷ್ಟು ಪ್ರೋಟೀನ್ ಕೊಡಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ ಕೊಡಬೇಕು, 10 ಗಂಟೆ ಹಾಗೆ ಒಂದು ಸ್ನ್ಯಾಕ್ಸ್ ಕೊಡ್ತೇವೆ, ರಾಗಿ ಗಂಜಿನ ಆ ಥರ ಏನಾದರೂ ಕೊಡ್ತೇವೆ. ಮತ್ತೆ ಮಧ್ಯಾಹ್ನ ಲಂಚ್ ಅವರ್ ಇದೆ, ಮತ್ತೆ ಸಾಯಂಕಾಲ ಸ್ನ್ಯಾಕ್ ಇದೆ, ನೈಟ್ ಡಿನ್ನರ್ ಇದೆ, ಇಷ್ಟು ಕೊಡ್ತಾರೆ. ಸೊ ಪ್ಲಸ್ ಒಂದು ಮೊಟ್ಟೆ ಕೊಡ್ತಾರೆ ಡೈಲಿ, ಫ್ರೂಟ್ಸ್ ಕೊಡ್ತಾರೆ. ಬ್ಯಾಲೆನ್ಸ್ ಆಗಿದೆ. ನೈಟ್ ಟೈಮ್ ಅಲ್ಲಿ ವೆಜಿಟೇಬಲ್ಸ್ ಕೊಡ್ತಾರೆ, ಮಧ್ಯಾಹ್ನದ ಹೊತ್ತು ಲಂಚ್ ಒಟ್ಟಿಗೆ ಒಂದು ಬಾಯ್ಲ್ ಎಗ್ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಒಂದು ಎಕ್ಸರ್ಸೈಸ್ ಇದೆಯಾ ಅವರಿಗೆ? ಬ್ರೀತಿಂಗ್ ಎಕ್ಸರ್ಸೈಸ್ ಪ್ರಾಣಾಯಾಮ ಇದೆಲ್ಲ ಹೇಳ್ಬೋದು, ಬಟ್ ಇಲ್ಲಿ ನಮ್ಮ ಯೋಗ ಥೆರಪಿಸ್ಟ್ ಆ ಥರದ್ದು ಯಾರು ಇಲ್ಲ ಅಲ್ಲ, ಹಾಗಾಗಿ ಅಂಥದ್ದೇನು ಇದು ಮಾಡ್ತಾ ಇಲ್ಲ ನಾವಿಲ್ಲ. ಹೌದು. ಬಹಳ ಮುಖ್ಯವಾಗಿ ಮೇಡಮ್, ಇಲ್ಲಿಂದ ಅವರು ಡಿಸ್ಚಾರ್ಜ್ ಆಗಿ ಹೋಗುವಾಗ ಅವರ ಫೀಲಿಂಗ್ ಹೇಗಿರುತ್ತೆ ಅಂತ ಹೇಳಿ ಒಂಥರ ನೀವು ನೋಡಿದಿರಲ್ಲ. ಸೊ ಖುಷಿ ಆಗುತ್ತೆ ಅವರಿಗೆ. ಜೈಲಲ್ಲಿ ಫಸ್ಟ್ ಬಂದಾಗ ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತಾರೆ, ನಮ್ಮೊಟ್ಟಿಗೆ ಜಗಳ ಮಾಡ್ತಾರೆ, ನಮ್ಗೆ ಬೈತಾರೆ, ನಮ್ಮನ್ನ ಯಾಕೆ ಇಲ್ಲಿ ತಂದ್ರು ಅಂತ ಕೇಳ್ತಾರೆ. ಬಟ್ ಹೋಗುವ ಟೈಮಲ್ಲಿ ನಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ನಿಜವಾಗ್ಲೂ ಎಷ್ಟೋ ಜನ ಹಾಗೆ ಆಗಿದೆ. ಅದೇ ನಮಗೆ ಖುಷಿ ಅಷ್ಟೇ. ಅಂದ್ರೆ ಅವರಿಗೆ ಒಂದ್ಸತಿಗೆ ನೆಮ್ಮದಿ ಆಗ್ತದೆ. ಯಾಕಂತ ಹೇಳಿದ್ರೆ ನಿಮ್ಗೆ ಹೊರಗೆ ಹೋಗುವಾಗ ಸಹ, ಅವರು ಹೊರಗೆ ಇರುವಾಗ ಸಹ ಜನರದ್ದು ಆಟಿಟ್ಯೂಡ್ ಒಂಥರ ಬೇರೆನೇ ಇರ್ತದೆ. ಅವರನ್ನ ಸೇರಿಸ್ಕೊಳ್ಳೋದಿಲ್ಲ, ಅವ್ರ ಹತ್ರ ಹೋಗುದಿಲ್ಲ, ಅದು ಕೊರೋನಾ ಪೇಷಂಟ್, ಅವ್ರ ಹತ್ರ ಹೋಗ್ಬಾರ್ದು ಅಂತ ಒಂದು ಏನೋ ಇದಿರುತ್ತೆ, ಎಲ್ಲರಿಗೂ ಒಂದು ಭಯ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ಅವ್ರಿಗೆ ಇಲ್ಲಿ ನಾವು ಅವರ ಹತ್ರ ಹೋಗಿ ಮಾತಾಡುವಾಗ, ಅವರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಒಂಥರ ಖುಷಿ ಆಗ್ತದೆ ಅವರಿಗೆ. ನೀವು ಬಂದಿದ್ದೀರಿ, ನೀವು ನಮ್ಮ ಹತ್ರ ಮಾತಾಡಿದ್ದೀರಿ, ಅಷ್ಟೇ ಸಾಕು ಸಿಸ್ಟರ್, ಅಷ್ಟೇ ಸಾಕು ಡಾಕ್ಟರ್ ಅಂತ ಹೇಳ್ತಾರೆ. ಲಾಸ್ಟಿಗೆ ಹೋಗುವಾಗ ಖುಷಿಯಲ್ಲಿ ಹೋಗ್ತಾರೆ. ಹೌದು. ಸೊ ಕೋವಿಡ್ ಪೇಷಂಟ್ಸ್ಗಳು ಡಿಸ್ಚಾರ್ಜ್ ಆಗ ಹೋದ ನಂತರ ಅವರ ಸಮಾಜ ಹೇಗೆ ನೋಡಬೇಕು ನಿಮ್ಮ ಪ್ರಕಾರ? ಮಾಮೂಲಿ ಹೇಗೆ ಮನುಷ್ಯರನ್ನ ನೀವು ನೋಡ್ತೀರ ಹಾಗೆ ನೋಡ್ಬೇಕು, ಏನು ಡಿಫ್ರೆನ್ಶಿಯೇಟ್ ಮಾಡೋದು ಬೇಡ. ಯಾಕಂದ್ರೆ 10 days ನಂತರ 10 days ವರೆಗೆ ಈಗ ಇದು ಕೊರೋನಾ ಪಾಸಿಟಿವ್ ಬಂದು ಮ್ಯಾಕ್ಸಿಮಮ್ 10 days ಅವರು ಸ್ಪ್ರೆಡ್ ಮಾಡ್ತಾರೆ ಇನ್ನೊಬ್ಬರಿಗೆ. ಅದರ ನಂತರ ಅವರು ಸ್ಪ್ರೆಡ್ ಮಾಡುವ ಇದು ಕ್ಷಮತೆ ಕಮ್ಮಿ ಆಗ್ತಾ ಹೋಗ್ತದೆ. ಆದ್ರಿಂದ ನಾವು 10 days ಇಲ್ಲಿ ಇರ್ತೇವಲ್ಲ, ಅವರನ್ನ 10 days ನಂತರನೇ ಡಿಸ್ಚಾರ್ಜ್ ಮಾಡೋದು. ಸೊ ನೀವು ಅವರನ್ನ ಡಿಫ್ರೆನ್ಶಿಯೇಟ್ ಮಾಡೋದೇ ಬೇಡ. ಮಾಮೂಲಿ ಹೇಗೆ ಬೇರೆಯವರನ್ನ ಇದು ಮಾಡ್ತೀರಾ, ಟ್ರೀಟ್ ಮಾಡ್ತೀರಾ, ಅದೇ ತರ ಮಾಡ್ಬೇಕು ನೀವು ಅವರನ್ನ. ಅಸ್ಪೃಶ್ಯತೆ ಅಂತ ಏನ್ ಹೇಳ್ತೀವಿ ಅದೆಲ್ಲ ಅನ್ಟಚಬಲ್ ಆಗಿ ನೋಡ್ಬಾರ್ದು ನಾವು. ಒಬ್ಬ ಕೋವಿಡ್ ಪೇಷಂಟ್ ಅಡ್ಮಿಟ್ ಆದ ಕೂಡಲೇ ತುಂಬಾ ಸಿಂಪಲ್ ಆಗಿ ಮೇಡಮ್, ಅವರ ಫಸ್ಟ್ ಸೆಕೆಂಡ್ ಸಂಪರ್ಕಗಳನ್ನ ಹೇಗೆ ಟ್ರೇಸ್ ಮಾಡ್ತೀರಿ ನೀವು ಅಂತ ಹೇಳಿ? ಕಷ್ಟದ ಕೆಲಸ ಕಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು ಅಡ್ರೆಸ್ ಎಲ್ಲ ತಗೊಂಡಿರ್ತೇವೆ ನಾವು. ಸೊ ಎಲ್ಲೆಲ್ಲಿ ಹೋಗಿದ್ದಾರೆ, ತುಂಬಾ ಓಡಾಡ್ಕೊಂಡಿದ್ರೆ ನಮಗೆ ಕಷ್ಟ ಆಗುತ್ತೆ. ಬಟ್ ಲಿಮಿಟೆಡ್ ಓಡಾಟ ಇದ್ರೆ ಅವ್ರದ್ದು ವಿ ಕ್ಯಾನ್ ಟ್ರೇಸ್. ಸೊ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಹೇಳಿದ್ರೆ ತುಂಬಾ ಹತ್ತಿರದ ಇವರನ್ನು ಮಾತ್ರ ನಾವು ಟೆಸ್ಟ್ ಮಾಡುವಂತ. ಸೊ ಎಲ್ಲರನ್ನು ಟೆಸ್ಟ್ ಮಾಡಲ್ಲ ನಾವು. ಈಗ ಮನೆಯಲ್ಲಿ ಅವರೊಟ್ಟಿಗೆ 24 ಗಂಟೆ ಇರುವವರು ಇರ್ತಾರೆ, ತಂದೆ ತಾಯಿನ, ಗಂಡನ, ಹೆಂಡತಿನ, ಮಕ್ಕಳ, ಆ ಥರ ಅವರನ್ನೆಲ್ಲ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆಗಿ ತಗೊಂಡು ಟೆಸ್ಟ್ ಮಾಡ್ತೇವೆ. ಅದೇ ಸುಮ್ಮನೆ ಇಲ್ಲಿ ಅಂಗಡಿಗೆ ಹೋಗಿ ಬಂದ್ರು, ಆಚೆ ಇದಕ್ಕೆ ಹೋಗಿ ಬಂದ್ರು, ಹೊರಗೆ ಯಾವ್ದಾದ್ರು ಶಾಪಿಗೆ ಹೋಗಿ ಬಂದ್ರು, ಆ ಥರ ಎಲ್ಲ ನಾವು ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈಗ ನಿಮ್ಮೊಟ್ಟಿಗೆ ಅರ್ಧ ಗಂಟೆ ಜಾಸ್ತಿ ಕೂತ್ಕೊಂಡು ಮಾತಾಡಿದ್ರು, ವಿಸಿಟ್ ಮಾಡಿ ತುಂಬಾ ಹೊತ್ತಿದ್ರು, ಸೊ ಅಂಥವರಿಗೆಲ್ಲ ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಹಾಗೆ ಮಾಡ್ತೇವೆ. ಹೌದು. ಇವತ್ತು ಸಾರ್ವಜನಿಕರಿಗೆ ನೀಡಿರುವಂತಹ 3 ಅಂಶಗಳು: ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್, ಸ್ಯಾನಿಟೈಸರ್. ಅಷ್ಟೇ. ಸ್ವಲ್ಪ ಈಗ ಅಗತ್ಯ ಇದ್ರೆ ಮಾತ್ರ ಓಡಾಡಿ ಅಂತ ನನ್ನದು ಇದು. ತುಂಬಾ ಕೆಲವರನ್ನು ನೋಡ್ತೇನೆ, ಸುಮ್ಮನೆ ಬರ್ತಾರೆ. ಇಲ್ಲಿ ಸಹ ನಾನು ನೋಡ್ತೇನೆ, ಒಬ್ರು ಪೇಷಂಟ್ ಪ್ರಾಯ ಆಗಿದೆ, ಒಂದು 65-70 ವರ್ಷ ಆಗಿದೆ ಅವರಿಗೆ. ದಿನಾ ಬರ್ತಾ ಇದ್ದಾರೆ, ದಿನಾ ಹಾಸ್ಪಿಟಲ್ಗೆ ಬರ್ತಾ ಇದ್ದಾರೆ. ನಾವು 2-3 ಸತಿ ಹೇಳಿದ್ದು ಹೀಗೆ ಬರಬೇಡಿ, ನಿಮ್ಗೆ ಅಗತ್ಯ ಇದ್ರೆ ಮಾತ್ರ ಬನ್ನಿ.
ಸೊ ಆ ಥರ ಎಲ್ಲ ಮಾಡಬಾರ್ದು ಅಂತ ನಾನೊಂದು ನನ್ನ ರಿಕ್ವೆಸ್ಟ್, ಒಂದು ಸಣ್ಣ ರಿಕ್ವೆಸ್ಟ್. ಸೊ ಅಗತ್ಯ ಇದ್ರೆ ಹೋಗಿ, ನಿಮಗೆ ಅಗತ್ಯ ವಸ್ತು ಖರೀದಿ ಮಾಡ್ಲಿಕ್ಕಿದೆಯಾ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಅದಕ್ಕೆಲ್ಲ ನೀವು ಹೋಗಿ, ಬೇಡ ಅಂತ ಹೇಳೋದಿಲ್ಲ. ಸೊ ನಿಮ್ಗೆ ಆದಷ್ಟು ಒಡನಾಟ ಕಮ್ಮಿ ಮಾಡಿ, ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ. ಅದು ನಾವು ಯಾಕೆ ಹೇಳ್ತಿದ್ದೇವೆ ಅಂತ ಹೇಳೋದು ಅರ್ಥ ಮಾಡಿಕೊಂಡು ಜನರು ಇದು ಮಾಡಬೇಕು ಅನ್ಸುತ್ತೆ, ನನಗೆ ಮಾಡಬೇಕು ಅನ್ಸುತ್ತೆ. ಮತ್ತೊಂದು ಸಿಂಪಲ್, ನಿಮಗೆ ಮಾಸ್ಕ್ ಒಂದ್ 2 ದಿನ ಹಾಕಿದ್ರೆ ಅದು ಅಡ್ಜಸ್ಟ್ ಆಗಿ ಹೋಗ್ತೀರಾ ನೀವು ಅದಕ್ಕೆ. ಸೊ ಮಾಸ್ಕ್ ಹಾಕೊಳ್ಳಿ ನೀವು ಹೊರಗೆ ಹೋಗುವಾಗ. ಹ್ಯಾಂಡ್ ಸ್ಯಾನಿಟೈಸರ್, ನೀವು ಗ್ಲೌಸ್ ಹಾಕೊಂಡು ಇಡೀ ದಿನ ಕುತ್ಕೊಳ್ಬೇಕಂತ ಹೇಳೋದು. ಸೊ ಹೊರಗೆ ಎಲ್ಲಿಯಾಗಿ ಹೋಗಿ ಬಂದ್ರ ಕೈ ವಾಶ್ ಮಾಡಿ, ಸ್ನಾನ ಮಾಡಿ, ನಿಮ್ಮ ಬಟ್ಟೆನೆಲ್ಲ ಡೈಲಿ ವಾಶ್ ಮಾಡಿ, ಅಷ್ಟೇ. ಇಷ್ಟು ಮಾಡ್ಕೊಂಡ್ರೆ ಸಾಕು, ಸಾಕು, ಸಿಂಪಲ್ ಇದು. ಹೌದು. ಕೊನೆಯದಾಗಿ ಒಂದು ಪ್ರಶ್ನೆ ಮೇಡಮ್, ಈಗ ಒಂದ್ಸಲ ಕೊರೋನಾ ಬಂದು ಪಾಸಿಟಿವ್ ಬಂದು ನೆಗೆಟಿವ್ ಆಗಿ ಡಿಸ್ಚಾರ್ಜ್ ಆಗಿ ಹೋದ ನಂತರ 2ನೇ ಬಾರಿ ಅಟ್ಯಾಕ್ ಆಗ್ಬೋದಾ? ಆಗ್ತದೆ, ಆಗಬಹುದು. ಯಾಕಂತ ಹೇಳಿದ್ರೆ ಕೊರೋನಾದ್ದು ನಿಮ್ಮ ಏನು ಇಮ್ಯುನಿಟಿ ಪವರ್ ಇದೆಯಲ್ವಾ, ಅದು 3 months ಮಾತ್ರ ನಿಮ್ಗೆ ಇದು ಪ್ರೊಟೆಕ್ಷನ್ ಕೊಡ್ತದೆ. ಅದರ ನಂತರ ಪುನಃ ರೀಇನ್ಫೆಕ್ಷನ್ ಆಗುವ ಚಾನ್ಸಸ್ ಉಂಟು, ರೀಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ. ಮತ್ತೆ ಇದು ಗಾಳಿಯಲ್ಲಿ ಬರುವ ಕಾಯಿಲೆ. ಸೊ ಗಾಳಿಯಲ್ಲಿ ಮೀನ್ಸ್ ಇಟ್ಸ್ ಅ ಡ್ರಾಪ್ಲೆಟ್ ಸ್ಪ್ರೆಡ್ ಅಲ್ವಾ. ಸೊ ನಿಮಗೆ ಪುನಃ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇದ್ದೇ ಇರ್ತದೆ. ಫಾರ್ ಎಕ್ಸಾಂಪಲ್ ಟಿಬಿ, ಒಂದ್ಸತಿ ಟಿಬಿ ಆಗಿದೆ ಅಂತ ಹೇಳಿ ನೀವು 6 ತಿಂಗಳಲ್ಲಿ ಗುಣಮುಖ ಆಗಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಟಿಬಿ ಬರುವುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಒಬ್ಬರಿಂದ ಒಬ್ಬರಿಗೆ ಕೆಮ್ಮು ಇದರಲ್ಲಿ ಡ್ರಾಪ್ಲೆಟ್ ಸ್ಪ್ರೆಡ್ ಆಗುವಂಥದ್ದು. ಸೊ ಈ ಗಾಳಿಯಲ್ಲಿ ಈ ಕಮ್ಯುನಿಕೇಬಲ್ ಡಿಸೀಸ್ ಯಾವುದು ಏರ್ ಬಾರ್ನ್ ಡಿಸೀಸ್ ಇರುತ್ತಲ್ಲ, ಸೊ ದಟ್ ಇದಕ್ಕೆ ನಮಗೆ ಇನ್ನು ಮುಂದೆ ಬರೋದೇ ಇಲ್ಲ. ಒಂದ್ಸತಿ ಇನ್ಫೆಕ್ಷನ್ ಆಗಿದೆ, ಇನ್ನೊಂದ್ಸತಿ ಬರೋದೇ ಇಲ್ಲ ಅಂತ ನಮಗೆ ಅದು ಚಾನ್ಸೇ ಇಲ್ಲ. ಬಿಸಿನೀರು ಕುಡಿತಾ ಇರಬೇಕು ಅಂತ ನೀವು ಹೇಳ್ತೀರಿ? ಕುಡಿಬೋದು, ಕುಡಿಬೋದು, ಬಿಸಿ ನೀರು ಕುಡಿಬೋದು. ನಿಮ್ಗೆ ಏನು ನಿಮ್ಮ ಇದು ಅನಿಸ್ತಾ ಇದೆಯಾ, ಆಯುರ್ವೇದಿಕ್ ಏನು ನಿಮಗೆ ಮೆಡಿಕೇಶನ್ ಅಥವಾ ಕಷಾಯ ಏನ್ ಬೇಕೋ ನಿಮ್ಮ ಅದರಲ್ಲಿ ಇಮ್ಯುನಿಟಿ ಬೂಸ್ಟರ್ಸ್ ಇದ್ರೆ ನೀವು ಅದನ್ನ ತಗೊಳ್ಬೋದು. ವಿಶೇಷವಾಗಿ ಲಂಗ್ಸ್ ಸಮಸ್ಯೆ ಇರ್ತಕ್ಕಂಥ ಜಾಗ್ರತೆ ಮಾಡಬೇಕು. ಲಂಗ್ಸ್ ಸಮಸ್ಯೆ ಇದ್ದವರು, ಇವನ್ ಬೇರೆ ನಿಮಗೆ ಡಯಾಬಿಟೀಸ್ ಇದ್ದವರು, ಹೈಪರ್ ಟೆನ್ಷನ್ ಇದ್ದವರು, ಬೇರೆ ಬೇರೆ ಕಾಯಿಲೆ ಇದ್ದವರು, ಎಲ್ಲಿ ನಿಮ್ಮ ಇಮ್ಯುನಿಟಿ ಕಮ್ಮಿ ಆಗಿರ್ತದ, ಈ ಡಯಾಲಿಸಿಸ್ ಪೇಷಂಟ್ ಇರ್ತಾರೆ, ಬೇರೆ ಬೇರೆ ಕಾಯಿಲೆಗಳಲ್ಲಿ ನಿಮ್ಮ ಇಮ್ಯುನಿಟಿ ಡೌನ್ ಆಗಿರುವಂತ ಸಂದರ್ಭದಲ್ಲಿ ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಹೊತ್ತು ನಮ್ಮೊಟ್ಟಿಗೆ ಬಹಳ ಪ್ರೀತಿಯಿಂದ ಮಾತಾಡಿದ್ರಿ. ಡಾಕ್ಟರ್ ಜ್ಯೋತ್ಸ್ನಾ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಜೊತೆಗೆ ಈ ಕೋವಿಡ್ ವಾರ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ತುಷಾರ್ ಅವರು, ಡಾಕ್ಟರ್ ಸುಜಿತ್ ಅವರು, ಡಾಕ್ಟರ್ ಅನಂತ ಕಾಮತ್ ಅವರು, ಅವರಿಗೆ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಈ ಪ್ರೋಗ್ರಾಮ್ ಕೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಹಾಗೆಯೇ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪದ್ಮಾವತಿ ಮೇಡಮ್ ಅವರು, ನಯನಾ ಅವರು, ಪಾವನಾ ಅವರು, ಸುನೀತಾ ಅವರು, ಪ್ರತಿಮಾ ಅವರು, ಮೋಹಿನಿ ಅವರು ಮತ್ತು ಜಯಲಕ್ಷ್ಮಿ ಅವರಿಗೆ ಕೂಡ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ನ್ಯೂಸ್ ಕಾರ್ಕಳ ಕ್ರಿಯೇಷನ್ಸ್ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನ ಸುಂದರವಾಗಿ ಆರ್ಗನೈಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನ ಪ್ರಯೋಜನ ಮಾಡ್ತಾ ಇರತಕ್ಕಂತಹ ಡಿ ರಾಜು, ಕಾರ್ಕಳದ ಬಿಲ್ಲವ ಅಭಿವೃದ್ಧಿ ಸಂಘದ ಅಧ್ಯಕ್ಷರು, ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಬೀಳ್ಕೊಡ್ತಾ ಇದ್ದೇನೆ. ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ ಕೂಡ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ.